ಈಗ ಸಿದ್ದರಾಮಯ್ಯರವರ ಸರ್ಕಾರ ಬಡವರ ಪರವಾಗಿ ಯೋಜನೆಗಳನ್ನು ತಂದಿದೆ, ಅದು ಖುಷಿಯ ವಿಚಾರ. ಏನು ಉಚಿತ ಯೋಜನೆಗಳನ್ನು ತಂದಿದೆ, ಖುಷಿ ವಿಚಾರ. ಆದರೆ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಕೆಲಸ ಆಗಬೇಕು ಮತ್ತು ಜನಪರ ನೀತಿಗಳು ಬರಬೇಕು. ಜನಪ್ರಿಯ ನೀತಿಗಳಿಗಿಂತ ಜನಪರವಾಗಿರ್ತಕ್ಕಂಥ ಮತ್ತು ದೀರ್ಘಕಾಲೀನ ಯೋಜನೆಗಳನ್ನು ಮಾಡಿದ್ರೆ ನೋಡಿ, ಯುವ ನೀತಿ ಇರ್ಬೋದು ಮತ್ತು ಉದ್ಯೋಗ ನೀತಿ ಇರ್ಬೋದು, ನಂತರ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ಇರ್ಬೋದು. ಹಾಗೆಯೇ ಈಗ ಏನು ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕಾದ್ರೆ ಯುವ ಸಂಪತ್ತನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥ ಒಂದು ಯೋಜನೆಗಳನ್ನು ರೂಪಿಸಬೇಕು. ಹಾಗೆಯೇ ಈ ನಮ್ಮ ಕರ್ನಾಟಕ ರಾಜ್ಯ ಮಟ್ಟಿಗೆ ಆಶಾದಾಯಕ ಬೆಳವಣಿಗೆ ಅಂತಂದರೆ ಶ್ರೀಮಂತರಿಗೆ ಪರವಾಗಿ ಇರತಕ್ಕಂಥ ಬದಲು ಬಡವರ ಪರ ಇದೆ. ಸರ್ಕಾರ ಬಡವರ ಪರ ನೀತಿಗಳನ್ನು ಏನು ಮಾಡ್ತಾ ಇದೆ, ಇದನ್ನೇ ಜನರಿಗೆ ಕೈಗೆ ದುಡಿಮೆಯನ್ನು ಕೊಡಬೇಕು. ಇನ್ನೂ ಹೆಚ್ಚು ಹೆಚ್ಚು ಯುವ ಶಕ್ತಿಯನ್ನು ಬಳಸ್ಕೊಳ್ಬೇಕು ಮತ್ತು ಆರ್ಥಿಕತೆಯ ಪ್ರಗತಿಯಲ್ಲಿ ಯುವ ಜನರಿಗೆ ಹೆಚ್ಚಿನ ಉದ್ಯೋಗಾವಕಾಶವನ್ನು ಒದಗಿಸ್ಕೊಡೋದ್ರ ಜೊತೆಗೇ ಏನು ಉತ್ತಮ ಆರ್ಥಿಕ ಬೆಳವಣಿಗೆಗೆ ಕಾರಣ ಆಗಬೇಕು. ಮತ್ತು ಯುವ ಸಂಪತ್ತನ್ನು ಮತ್ತು ಈಗ ನೋಡಿ, ಆಧುನಿಕವಾಗಿ ಏನು ಅತ್ಯಂತ ಹೆಚ್ಚಿನ ನಿರುದ್ಯೋಗ ಹೆಚ್ಚಾಗ್ತಾ ಇದೆ. ಮತ್ತು ಏನು ನಮ್ಮ SP ಅಂತ ಹೇಳಿ ಏನು ದಲಿತ ಇದಿದೆ, ಅದಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಹೇಳ್ತಾರಲ್ಲ, ಆ ಥರ ಒಬ್ಬ ಯುವಕನಿಗೆ, ನಿರುದ್ಯೋಗ ಯುವಕನಿಗೆ, ಯಾವುದೇ ಕಮ್ಯುನಿಟಿ ಆಗಿರಲಿ, ನಿರುದ್ಯೋಗ ಯುವಕನಿಗೆ ಕೌಶಲ್ಯದಿಂದ ಹಿಡಿದು ಆ ಬಂಡವಾಳ ಒದಗಿಸಿಕೊಡೋದರಿಂದ ಹಿಡಿದು ಆತನ ಶ್ರಮ ಮತ್ತು ಸದುಪಯೋಗ ಪಡಿಸ್ಕೊಳ್ಳೋದರಿಂದ ಹಿಡಿದು ಅವನಿಗೆ ಸಂಪೂರ್ಣವಾಗಿರ್ತಕ್ಕಂಥ ನೆರವನ್ನು ಸರ್ಕಾರ ನೀಡ್ತಕ್ಕಂಥ ಅಂಶ ಆಗಬೇಕು ಮತ್ತು ಯುವಶಕ್ತಿಯನ್ನು ಸದ್ಬಳಕೆ ಮಾಡ್ಕೋಬೇಕು ಅನ್ನೋದು ನನ್ನ ಆಶಯ. ಡಾಕ್ಟರ್ ದೇವಪ್ಪ ಅಂತ, ನಾನು ರಾಜ್ಯಶಾಸ್ತ್ರದ ಉಪನ್ಯಾಸಕ. ಈಗ ಸಿದ್ದರಾಮಯ್ಯರವರ ಸರ್ಕಾರ ಬಡವರ ಪರವಾಗಿ ಯೋಜನೆಗಳನ್ನು ತಂದಿದೆ, ಅದು ಖುಷಿಯ ವಿಚಾರ. ಏನು ಉಚಿತ ಯೋಜನೆಗಳನ್ನು ತಂದಿದೆ, ಖುಷಿ ವಿಚಾರ. ಆದರೆ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಕೆಲಸ ಆಗಬೇಕು ಮತ್ತು ಜನಪರ ನೀತಿಗಳು ಬರಬೇಕು. ಜನಪ್ರಿಯ ನೀತಿಗಳಿಗಿಂತ ಜನಪರವಾಗಿರ್ತಕ್ಕಂಥ ಮತ್ತು ದೀರ್ಘಕಾಲೀನ ಯೋಜನೆಗಳನ್ನು ಮಾಡಿದ್ರೆ ನೋಡಿ, ಯುವ ನೀತಿ ಇರ್ಬೋದು ಮತ್ತು ಉದ್ಯೋಗ ನೀತಿ ಇರ್ಬೋದು, ನಂತರ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ಇರ್ಬೋದು. ಹಾಗೆಯೇ ಈಗ ಏನು ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕಾದ್ರೆ ಯುವ ಸಂಪತ್ತನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥ ಒಂದು ಯೋಜನೆಗಳನ್ನು ರೂಪಿಸಬೇಕು. ಹಾಗೆಯೇ ಈ ನಮ್ಮ ಕರ್ನಾಟಕ ರಾಜ್ಯ ಮಟ್ಟಿಗೆ ಆಶಾದಾಯಕ ಬೆಳವಣಿಗೆ ಅಂತಂದರೆ ಶ್ರೀಮಂತರಿಗೆ ಪರವಾಗಿ ಇರತಕ್ಕಂಥ ಬದಲು ಬಡವರ ಪರ ಇದೆ. ಸರ್ಕಾರ ಬಡವರ ಪರ ನೀತಿಗಳನ್ನು ಏನು ಮಾಡ್ತಾ ಇದೆ, ಇದನ್ನೇ ಜನರಿಗೆ ಕೈಗೆ ದುಡಿಮೆಯನ್ನು ಕೊಡಬೇಕು. ಇನ್ನೂ ಹೆಚ್ಚು ಹೆಚ್ಚು ಯುವ ಶಕ್ತಿಯನ್ನು ಬಳಸ್ಕೊಳ್ಬೇಕು ಮತ್ತು ಆರ್ಥಿಕತೆಯ ಪ್ರಗತಿಯಲ್ಲಿ ಯುವ ಜನರಿಗೆ ಹೆಚ್ಚಿನ ಉದ್ಯೋಗಾವಕಾಶವನ್ನು ಒದಗಿಸ್ಕೊಡೋದ್ರ ಜೊತೆಗೇ ಏನು ಉತ್ತಮ ಆರ್ಥಿಕ ಬೆಳವಣಿಗೆಗೆ ಕಾರಣ ಆಗಬೇಕು ಮತ್ತು ಯುವ ಸಂಪತ್ತನ್ನು ಮತ್ತು ಈಗ ನೋಡಿ, ಆಧುನಿಕವಾಗಿ ಏನು ಅತ್ಯಂತ ಹೆಚ್ಚಿನ ನಿರುದ್ಯೋಗ ಹೆಚ್ಚಾಗ್ತಾ ಇದೆ. ಮತ್ತು ಏನು ನಮ್ಮ SP ಅಂತ ಹೇಳಿ ಏನು ದಲಿತ ಇದಿದೆ, ಅದಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಹೇಳ್ತಾರಲ್ಲ, ಆ ಥರ ಒಬ್ಬ ಯುವಕನಿಗೆ, ನಿರುದ್ಯೋಗ ಯುವಕನಿಗೆ, ಯಾವುದೇ ಕಮ್ಯುನಿಟಿ ಆಗಿರಲಿ, ನಿರುದ್ಯೋಗ ಯುವಕನಿಗೆ ಕೌಶಲ್ಯದಿಂದ ಹಿಡಿದು ಆ ಬಂಡವಾಳ ಒದಗಿಸಿಕೊಡೋದರಿಂದ ಹಿಡಿದು ಆತನ ಶ್ರಮ ಮತ್ತು ಸದುಪಯೋಗ ಪಡಿಸ್ಕೊಳ್ಳೋದರಿಂದ ಹಿಡಿದು ಅವನಿಗೆ ಸಂಪೂರ್ಣವಾಗಿರ್ತಕ್ಕಂಥ ನೆರವನ್ನು ಸರ್ಕಾರ ನೀಡ್ತಕ್ಕಂಥ ಅಂಶ ಆಗಬೇಕು ಮತ್ತು ಯುವಶಕ್ತಿಯನ್ನು ಸದ್ಬಳಕೆ ಮಾಡ್ಕೋಬೇಕು ಅನ್ನೋದು ನನ್ನ ಆಶಯ. ಡಾಕ್ಟರ್ ದೇವಪ್ಪ ಅಂತ, ನಾನು ರಾಜ್ಯಶಾಸ್ತ್ರದ ಉಪನ್ಯಾಸಕ.